ನೀವೇನೇನು ಮಾಡ್ತಿದ್ರು ಎಲ್ಲಾನು ನೀರಿನಲ್ಲಿ ಹೋಮ ಮಾಡಿದಂಗೆ. ನೀವು 10 ಕೋಟಿ ಬಂಡವಾಳ ಹಾಕ್ರಿ ಬರೋದೇ ಇಲ್ಲ. ಗಂಡ್ಮಕ್ಳು ಒಂಥರ ಎಷ್ಟು, ನಿಮ್ ಗಂಡ್ಮಕ್ಳು ಇದಾರ, ಎತ್ತಿನಿದಾರೆ, ಏನ ಕೆಲ್ಸಕ್ಕೆ ಬರ್ತಾನೆ ಆಗ್ಬಿಡ್ತಾನ ಒಟ್ಟು. ಅಂದ್ರೆ ಎಷ್ಟು ಬುದ್ಧಿವಂತ ಆದ್ರೂ ಕೂಡ ನಾನು ಹೇಳೋದು ದಡ್ಡ ನಂಗೆ ಆಗ್ಬಿಡುತ್ತೆ ಒಂಥರ, ಕೆಲ್ಸಕ್ಕೆ ಬರ್ತಾನ ನಂಗೆ ಆಗ್ಬಿಡುತ್ತೆ ಒಂಥರ. ಸರಿನಾ? ಅವ್ರು ತೆಗೆದ್ಬಿಟ್ಟು ಫಸ್ಟ್ ಕ್ಲಾಸಾಗಿ ಇಲ್ಲೇ ಓಡಾಡಿ ಈ ಸೈಟ್ಗೆ ಹೊರಗಡೆಯಿಂದ ಓಡಾಡಿ ಆ ಕಡೆ ಆ ಸೈಟ್ಗೆ. ಇದನ್ನ ಸಪರೇಟ್ ಸೈಟ್ ಮಾಡಿಬಿಡಿ. ಒಂದ್ ಕೆಲಸ ಮಾಡಿ ಯಜಮಾನ್ರ, ಬನ್ನಿ ಇದನ್ನ ಅಲ್ಲಿ ಯಾಕಣಕ್ ಬರುತ್ತಾ, ಅಲ್ಲಿ ಯಾಕಣಕ್ ಬರುತ್ತಾ, ಅದ್ರ ಪಕ್ಕಕ್ಕೆ ಹಾಕೋಬಹುದು ಇದನ್ನ. ಹಾ ಇಲ್ಲ ಸರ್, ಜಾಗ ಸಾಲಲ್ಲ. ಮತ್ತೆ ಅಲ್ಲಿ ಜಾಗ ಇದೆಯಾ? ಎಲ್ಲಿದೆ ಜಾಗ? ಅಲ್ಲಿ ನೋಡಿ. ಯಾವ ಊರಿದು? ಶಿರದನಹಳ್ಳಿ. ಯಾವ ಜಿಲ್ಲೆ ಇದು? ಹಾಸನ ಜಿಲ್ಲೆ, ಅರಕಲಗೂಡು ತಾಲೂಕು. ಹಾ ಹಾ. ಏನಪ್ಪ ಹೆಸರೇನಪ್ಪ? ಲೋಕೇಶ್. ಈ ಕಾಂಪೌಂಡ್ ಯಾವಾಗ ಮಾಡಿದ್ರಿ? ಎಷ್ಟು ದಿನ ಆಯ್ತು? ಇಲ್ಲಿ ಒಂದು ಹಳೆ ಮನೆ ಇತ್ತು ಇರೋದು ಕೂಡ. ಇನ್ನೂ ಟೈಟ್ ಮಾಡ್ಕೊಳ್ತೀರಿ ಫೈನಾನ್ಸಿಯಲಿ, ಅರ್ಥ ಆಯ್ತಾ? ಇದು ಆ ಕಡೆ ಜಾಗ ಅವ್ರದ್ದು. ಯಾರ್ದು? ಬೇರೆಯವ್ರದ್ದು. ಒಪ್ಕೊಳ್ತೀನಿ. ಬನ್ನಿ, ಇದು ಇಲ್ದಾಗ ಇನ್ನೂ ಸ್ವಲ್ಪ ಪುತ್ತು ಮತ್ಲಾಗೆ ಇದಿಟ್ಕೊಂಡು ಇನ್ನೂ ಲಾಸ್ ಮಾಡ್ಕೊಳ್ತೀವಿ ನಾವು, ಅರ್ಥ ಆಯ್ತಾ? ಇದು ಫಸ್ಟ್ ತೆಗೆದಾಕ್ಬಿಡಿ. ಇದಿರ್ಲಿ, ಇದು ತೆಗೆದಾಕಿ ಫಸ್ಟ್ ಅಂತ. ಸರ್ ನಾವು ತೆಗೆದ್ರು ಅವ್ರು ಹಾಕೋತಾರೆ. ಸರಿ, ಒಂದ್ ಕೆಲಸ ಮಾಡಿ, ಇದು ನಾವ್ ಹಾಕೊಂಡ್ರದಲ್ವ, ಈಗ ನಾವ್ ಹಾಕೊಂಡ್ರದು. ಸರಿ, ಜಾಗ ಆ ಕಡೆ ಏನಿಲ್ಲ, ಇಷ್ಟೇ ನಮ್ದು. ಇಲ್ಲಿಂದ ಹಿಂಗ್ ಹೋಗ್ತಾ ಇದೆ, ಹಿಂಗೆ ಹೋಗ್ತಾ ಇದೆ ಒಂದು. ಸರಿ, ನಿಮ್ಮ ಹೆಸರೇನು? ನನ್ನ ಹೆಸರು ಪುಟ್ಸ್ವಾಮಿ. ಒಂದ್ ನಿಮಿಷ ಕೊಡ್ರಿ, ಬನ್ನಿ ಇಲ್ಲಿ ಬನ್ನಿ ಹೇಳ್ತೀನಿ. ಇಲ್ಲಿಂದ ಹಿಂಗ್ ಬಗ್ಸಿ. ಇದು ಹಿಂಗ್ ಬಗ್ಗಿದೆ ನೋಡಿ, ಇದು ಹಿಂಗ್ ಬಗ್ಗಿದೆ. ಹಿಂಗ್ ಬಗ್ಸಿ, ಹಿಂಗೆ ಸ್ವಲ್ಪ ಈ ಕಡೆಯಿಂದ ಹಿಂಗ್ ಬಗ್ಸಿ. ಸುಮ್ಮನೆ ಅದು ಎಷ್ಟು ಉದ್ದ ಹೋಗುತ್ತೆ ಅಷ್ಟುದ್ದು ಬಗ್ಸಿ ಸಾಕು. ಆಯ್ತಾ? ಕೈ ಬಿಡ್ಬಿಡಿ ಅದನ್ನ. 10 ಕೋಟಿ ಬಂದ್ರು ಬೇಡ, ಅದರಿಂದ ಹಾಳು, ಮನೆ ಹಾಳು ಸುಮ್ಮನೆ. ಅರ್ಥ ಆಯ್ತು ಹೇಳೋದು? ಸ್ಟ್ರೈಟ್ ಮಾಡಿ ಅಂತ. ಇಲ್ಲಿಂದ ನಮ್ಮ ಜಾಗ ಆ ಮೂಲೆ ಇದೆಯಲ್ಲಪ್ಪ, ನಮ್ಮ ಜಾಗ, ಆ ಮೂಲೆಯಿಂದ ಇಲ್ಲಿಗನ್ನ ದಾರಿ ಹಿಡ್ಕೊಳ್ಳಿ. ಇದು ಹೆಂಗಿರುತ್ತೋ ಹಂಗ ಅವನ್ ತೆಗೆದು ಹಿಂಗ ಹಾಕಿ ಅಷ್ಟೇ. ಇಲ್ಲಿ ಬರ್ಲಾ? ಅಲ್ಲಿ ಬರ್ಲಿ. ಅದು ಕೈನೇ ಬಿಟ್ಬಿಡದ, ಫ್ರೀ ಬಿಟ್ಬಿಟ್ಟು. ಅದೊಂದ್ರಿಂದ ಏನು ನಿನಗೆ ಬೆಳಕರಿಯೋದಿಲ್ಲ ಜೀವನ. ಅದಿಷ್ಟರಿಂದ ಏನ್ ಬೆಳಕರಿಯುತ್ತೆ? ಬಿಟ್ಟಾಕು, ಅವರೇ ಅನುಕೂಲವಾಗಿರ್ತೀರಿ. ಅಂದ್ರೆ ಗುರುಜಿ, ಈ ಫೌಂಡೇಶನ್ ಇಲ್ಲಿಗೆ ಎಷ್ಟು ಅಡಿ ಬರುತ್ತೋ ಅಲ್ಲಿ ಅಷ್ಟೇ ತಗೊಳ್ಳೋದ. ಇಲ್ಲ ಸುಮ್ಮನೆ ಹಿಂಗಿರ್ಲಿ, ಇಲ್ಲ ಮಾರ್ಕ್ ಮಾಡ್ಕೊಳ್ಳಿ, ಎತ್ತರ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಬೇಡ ಅಂತ ಹೇಳ್ತಾ ಇದೀನಿ ನಾನು. ನೀವ್ ವಿರೋಧನೇ ನನಗೆ, ಮತ್ತೆ ಸುಮ್ಮನೆ ಹಾಕೊಳ್ಳಿ. ತಗೊಳ್ಳಿ ಇದು, ತಗೊಳ್ಳಿ, ಅದ್ ಹಿಡ್ಕೊಳ್ಳಿ, ಅದ್ ತಗೊಳ್ರಿ, ಅದನ್ನ ಸುಮ್ಮನೆ ತಗೊಳ್ಳಿ, ಹಾಕಿ ಮಾರ್ಕ್ ಮಾಡಿ. ಹಾ ಬಿಡಿ, ಆಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಸರಿನಾ? ಓಕೆ. ಆ ಮೂಲೆಯಿಂದ ಆಮೇಲೆ ಹಗ್ಗ ಹಿಡ್ಕೊಂಡ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಅದನ್ನ ತೆಗೆದು ಅಲ್ಲಿಗೆ ಹಾಕೊಳ್ಳಿ ಅಷ್ಟೇ. ಸರಿನಾ? ಎಲ್ಲ ಆಮೇಲೆ ಹೇಳ್ತೀನಿ ಬರ್ರಿ. ಅದು ಇರಬಾರ್ದು ನಿಮ್ಗೆ. ಇಮಿಡಿಯೇಟ್ ಆಗಿ ಒಂದು ಇಂಜೆಕ್ಷನ್ ಕೊಡ್ತಿರೋದು ನಾನು, ಅರ್ಥ ಆಯ್ತಾ? ಎರಡು ಅಂದ್ರೆ ಜಲ್ದಿ ಮಾಯೋದೇ ಇಲ್ಲ. ಒಂದು ಕಾಯಿಲೆ ಬಂದ್ರೆ ಹಂಗಾಗ್ಬಿಡುತ್ತೆ. ಸಂತಾನದ ಮೇಲೆ, ಸಂತಾನ ಅಂತಂದ್ರೆ ಮಕ್ಕಳ ಮೇಲೆ, ಅರ್ಥ ಆಯ್ತು ಹೇಳೋದು? ಸಮಸ್ಯೆ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಇದನ್ನೆಲ್ಲ ತೆಗೆದ್ಬಿಡಿ, ಕಲ್ಲು ಎಲ್ಲ ತೆಗೆದ್ಬಿಟ್ಟು ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ಮ ಮನೆ ಪಕ್ಕದಲ್ಲಿ ಅಲ್ಲಿ ಮಾಡ್ಕೊಳ್ಳಿ. ಇದು ಅದಕ್ಕೆ ಇದು ಹೊಡೆದಾಕ್ಬಿಡಿ. ಅವ್ರ ಜಾಗದಲ್ಲಿ ಇರೋದ್ರಿಂದ ತೊಂದರೆ ಆಗತ್ತೆ. ಫಸ್ಟ್ ಹೊಡೆದಾಕಿ, ಯಾಕಂದ್ರೆ ಮತ್ತೆ ಇದು ಅದು ಎಲ್ಲ ನಮ್ದೇ ಅಂತ ಹೇಳಿದ್ರೆ ಒಟ್ಟಿಗೆ ನಾವು ಹಂಚ್ಕೊಂಡಿಲ್ಲ, ಒಟ್ಟಿಗೆನೆ ಅದನ್ನ ಹೇಳ್ಬೇಕಾದ್ರೆ ನನಗೆ ಹೆಂಗ್ ಗೊತ್ತಾ ನಾನು ಹೇಳೋದು? ಈಗ ದುಡ್ಡು ಹಾಕಿದ ಮೇಲೆ ನಮ್ಗೆ ಅದರಿಂದ ರಿಸಲ್ಟ್ ಬರ್ಬೇಕು. ನನಗೆ ಯಾವ್ದು ಬೇಕು ಅದನ್ನ ಮಾತ್ರ ಹೇಳ್ತೀನಿ. ನೀವು 10 ಲಕ್ಷ ಖರ್ಚು ಮಾಡ್ಬೋದು ಇದಕ್ಕೆ.
ನೀವು ಚೆನ್ನಾಗಿರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ನಿಮ್ಗೆ ರಿಸಲ್ಟ್ ಬರಬೇಕು. ಏನಂತೀರಾ ಅಲ್ವಾ? ರಿಸಲ್ಟ್ ಬರೋದು ಫಸ್ಟ್ ಮಾಡ್ಕೊಳ್ಳಿ, ಅದನ್ನ ಸರಿಪಡಿಸ್ಕೊಳ್ಳಿ. ಇದೇನಿದೆ ಇದೆಯೋ ಕಾರಣ ತೆಗೆದಾಕಿ ಇದನ್ನ, ಸರಿನಾ? ಅಲ್ಲಿ ಯಾವ್ದು ಕಟ್ಟಿಗೆ ಎಲ್ಲ ಇದಾವಲ್ವಾ, ಅಲ್ಲಿ ತಗೊಂಡು ಆ ಕಡೆ ಹಾಕೊಳ್ತೀವಿ, ಎಲ್ಲ ಫ್ರೀ ಬಿಡ್ರಿ. ಅದನ್ನ ಏನೇನೇನು ಲೋಡ ಮಾಡಬೇಡಿ, ಆ ಮೂಲೆಗೆಲ್ಲ ಲೋಡ್ ಮಾಡಬೇಡಿ, ಯಾವ್ದು ಲೋಡ್ ಬೇಡ, ಎಲ್ಲ ತೆಗೆದಾಕಿ ಅದನ್ನ. ಒಂದು ಕೊಡಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು ಅದನ್ನ. ಮನೆ ಹೆಣ್ಮಕ್ಳು ಕೂಡ ನೆಮ್ಮದಿರಲ್ಲ, ಸಾಲ ಮಾಡ್ಕೊಂಡ್ಬಿಡ್ತೀವಿ. ಅರ್ಥ ಆಯ್ತು ಹೇಳೋದು? ಆರೋಗ್ಯ ಬಾಧೆಗಳಿಂದ ಹಿಡಿದು ಮತ್ತೆ ಸಾಲ ಬಾಧೆಗಳು ಮಾಡ್ಕೊಂಡ್ಬಿಡ್ತೀವಿ ಸಿಕ್ಕಾಪಟ್ಟೆ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಸಾಧ್ಯವಾದಷ್ಟು ಇದು ಏನು ಕನ್ಸ್ಟ್ರಕ್ಷನ್ ಮಾಡ್ದಂಗೆ ಇದು ಸುಮ್ಮನೆ ಕಡಿಗೆ ಬಿಡಿ ಹೇಳ್ತೀನಿ. ಇಲ್ಲ ಇದು ಯಾರ ಹೆಸರಿಗಿದೆ? ಇದು ಈ ಮನೆ ಸೇರ್ಕೊಂಡಾಗೆ ಒಂದು. ಇದನ್ನ ಬೇರೆ ಹೆಸರು ಮಾಡಕ್ಕಾಗತ್ತಾ? ಏನ್ ಸದ್ಯಕ್ಕೆ ಹೆಸರಿಗೆ ಬೇರೆ ಬಾಂಡ್ ಪೇಪರ್ನಾಗ ಇದ್ ಮಾಡಕ್ಕಾಗತ್ತಾ? ಇದನ್ನ ಇಷ್ಟು ಮಾತ್ರ ಖಾಲಿ ಜಾಗನ ಏನು ಅದ್ರ ವಿಚಾರ ಬೇರೆ ಮಾಡ್ಕೊಂಡು ನೋಡಿ, ಗೊತ್ತಾಗತ್ತೆ. ಮನೆ ಹೆಣ್ಮಕ್ಳು ನೆಮ್ಮದಿಗಿರಲ್ಲ ನೋಡಿ. ಸಂತೋಷ ಕಷ್ಟ ಬಿಡುತ್ತದು. ಬಾಗಲ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಅಂದ್ರೆ ಏನಿಲ್ಲ. ಏನ್ ಪುಟ ಒಂದ್ ನಿಮಿಷ. ನೀವೆಲ್ಲ ಬ್ರದರ್ಸ? ನೀವೆಲ್ಲ ಅಣ್ಣ ತಮ್ಮಗಳ ನೀವು? ಇದು ಯಾರಿಗೆ ಹೆಸರಿಗಿದೆ? ಇದು ಇಲ್ಲಿವರೆಗೆ ಅಲ್ಲಿವರೆಗೂ ನಮ್ದು? ಹಳೆ ಕಾಲದಲ್ಲಿ 1955 ನಾವು ಸ್ವಲ್ಪ ಒಳಗಡೆ ಒಂದ್ ನಿಮಿಷ. ಇದು ಯಾರ್ದು? ಮಕ್ಕಳಿದಾರ? ಓಪನ್ ಮಾಡಿ. ಏನ್ ಕೆಲಸ ಮಾಡ್ತೀರಿ ನೀವು? ಅಮ್ಮರು ಅವ್ರದ್ದು ಸ್ವಲ್ಪ ಇದೆ, ದಿನ ಸ್ವಲ್ಪ ಮಣ್ಣಿನ ಜಾಸ್ತಿ ಕ್ಷೀಣಿಸ್ತಾ ಹೋಗುತ್ತೆ, ಅನುಮಾನ ಇಲ್ಲದ್ರಲ್ಲಿ, ಡೌಟೇ ಇಲ್ಲ.